ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಅಂತಾರಾಷ್ಟ್ರೀಯ ಸುದ್ದಿಯನ್ನು ನೋಡೋಕು ಮುನ್ನ ಯುಎಇನಲ್ಲಿ ಆಗಿರೋ ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆಯನ್ನು ಹೇಳ್ಬಿಡ್ತೇವೆ. ಟಾಕ್ಸಿಕ್ ಈ ಸಿನಿಮಾ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತೇ ಇದೆ. ನಟ ಯಶ್ ಮಾಡಿರೋ ಜಗತ್ತೇ ಕಾಯ್ಕೊಂಡ್ ಕೂತಿರೋ ಸಿನಿಮಾ. ಇದರ ಟೀಸರ್ ಒಂದು ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು. ಈಗ ಇದರ ಕತೆ ಲೀಕ್ ಆಗಿದೆ. ಪೂರ್ತಿ ಲೀಕ್ ಆಗಿಲ್ಲ, ಯಾರೋ ಪೈರಸಿ ಮಾಡಿಲ್ಲ. ಸಿನಿಮಾದ ಯುಎಇ ಡಿಸ್ಟ್ರಿಬ್ಯೂಟರ್ ಫಾರ್ಸ್ ಫಿಲ್ಮ್ ಇದನ್ನ ರಿಲೀಸ್ ಮಾಡಿದ್ದಾರೆ. ಈ ಸಿನಿಮಾದ ಸ್ವಲ್ಪ ಸ್ಟೋರಿಯನ್ನ ವೆಬ್ಸೈಟ್ ನಲ್ಲಿ ಪಬ್ಲಿಷ್ ಮಾಡಿದ್ದಾರೆ ಅಫಿಷಿಯಲಿ. ಇದು ಭಾರತ ಸೇರಿ ಜಗತ್ತಿನ ಎಲ್ಲ ಮಾಧ್ಯಮಗಳಲ್ಲೂ ಸರ್ಕ್ಯುಲೇಟ್ ಆಗ್ತಿದೆ. ಇದರ ಪ್ರಕಾರ ಈ ಸಿನಿಮಾದ ಕಥೆ ಗೋವಾದಲ್ಲಿ ನಡೆಯುತ್ತೆ. ಸುಮಾರು 1940ರಿಂದ 1970ರ ದಶಕದ ನಡುವೆ ಒಬ್ಬ ಗ್ಯಾಂಗ್ಸ್ಟರ್ ಏನ್ ಮಾಡ್ತಾನೆ ಅನ್ನೋದು ಇದರ ಕಾಂಟೆಂಟ್. ಬ್ರಿಟಿಷರ ಆಡಳಿತ ಮುಗಿಯೋ ಟೈಮ್ ನಲ್ಲಿ ಭೂಗತ ಲೋಕ, ಸ್ಮಗ್ಲಿಂಗ್ ದಂಧೆ ಮತ್ತು ಕ್ರೈಮ್ ಸಿಂಡಿಕೇಟ್ಗಳು ತಲೆ ಎತ್ತುತ್ತಾ ಇರೋ ಸುತ್ತ ಈ ಕತೆ ಹೆಣೆಯಲಾಗಿದೆ. ಈ ಸಿನಿಮಾದಲ್ಲಿ ಸುಂದರ ಗೋವಾ ಕರಾವಳಿ ತೀರ ಇದೆ. ಜೊತೆಗೆ ಆ ಸೌಂದರ್ಯದ ಒಳಗಿರೋ ಭೂಗತ ಲೋಕದ ಬಗ್ಗೆ ಕೂಡ ಚಿತ್ರ ಹೇಳುತ್ತೆ. ದ್ರೋಹ ಮತ್ತು ಭಯದ ನಡುವೆ ಒಬ್ಬ ವ್ಯಕ್ತಿ ರಕ್ತಪಾತದ ಮೂಲಕ ತನ್ನದೇ ಆದ ದೊಡ್ಡ ಸಾಮ್ರಾಜ್ಯವನ್ನ ಹೇಗೆ ಕಟ್ಕೊಳ್ತಾರೆ ಅನ್ನೋದು ಈ ಸ್ಟೋರಿಯ ಅಂತರಾಳ. ಅಷ್ಟೇ ಅಲ್ಲ, ಒಬ್ಬ ವ್ಯಕ್ತಿಗೆ ಪವರ್ ಸುಮ್ನೆ ಕೈಗೆ ಸಿಗಲ್ಲ. ಯಾರಿಗಾದ್ರೂ ಪವರ್ ಬೇಕಾದ್ರೆ ಅದನ್ನ ಬಲವಂತವಾಗಿ ಕಿತ್ಕೋಬೇಕು, ಹಿಂಸಾಚಾರದ ದಾರಿಯಲ್ಲೇ ಪಡಿಬೇಕು. ಅದು ಸಿಕ್ಕ ಮೇಲೆ ಅದರಿಂದ ಎದುರಾಗೋ ಪರಿಣಾಮವನ್ನ ಕೂಡ ಫೇಸ್ ಮಾಡಬೇಕು. ಇದೆಲ್ಲ ಸಿನಿಮಾದ ಮೇನ್ ಕ್ಯಾರೆಕ್ಟರ್ ನ ಗುಣಲಕ್ಷಣ ಅಂತ ವೆಬ್ಸೈಟ್ ನಲ್ಲಿ ಹಾಕೊಂಡಿದ್ದಾರೆ. ಅಲ್ಲದೆ ನಮ್ಮ ದೊಡ್ಡ ಶತ್ರು ಹೊರಗಡೆ ಎಲ್ಲ ನಮ್ಮ ಒಳಗಡೆನೆ ಇದೆ. ನಮ್ಮ ಸಿಟ್ಟು, ದುರಾಸೆ, ಅಪರಾಧ ಮತ್ತು ಹಿಂಸಾತ್ಮಕ ಸ್ವಭಾವದಲ್ಲಿದೆ. ಇದೇ ಅವನನ್ನ ನಾಶ ಮಾಡುತ್ತೆ. ಇಷ್ಟೆಲ್ಲ ಹಿಂಸಾಚಾರ ಇರೋ ಸಿನಿಮಾ 18 ವರ್ಷ ಮೇಲ್ಪಟ್ಟವರು ಮಾತ್ರ ನೋಡಬೇಕು, ಮಕ್ಕಳು ನೋಡಬಾರ್ದು. ಸದ್ಯ 18+ ರೇಟಿಂಗ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಅಂತ ವೆಬ್ಸೈಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಆದ್ರೆ ಗಮನದಲ್ಲಿರಲಿ ಸ್ನೇಹಿತರೆ, ಗೋವಾದಲ್ಲಿ ಬ್ರಿಟಿಷರ್ ಇರಲಿಲ್ಲ, ಆಡಳಿತ ಪೋರ್ಚುಗೀಸರದಿತ್ತು. ಆಲ್ಮೋಸ್ಟ್ 450 ವರ್ಷ, 1498-500 ಆ ಟೈಮಿಗೆ ಬಂದಿರೋದವರು 450 ವರ್ಷ ಇದ್ರು. 1961 ತನಕ ಇದ್ರು. ಸ್ವಾತಂತ್ರ್ಯ ಬಂದ್ಮೇಲೂ ಕೂಡ 14 ವರ್ಷ ಇದ್ರು. ಸೊ ಅಲ್ಲಿ ಪೋರ್ಚುಗೀಸರಿದ್ರು. ಅದನ್ನ ಯಾವ ತರ ಬ್ಲೆಂಡ್ ಮಾಡಿದ್ದಾರೆ, ಬ್ರಿಟಿಷರದಿದೆಯಾ, ಪೋರ್ಚುಗೀಸರನ್ನು ತೋರಿಸಿದಾರಾ ನಮ್ಗೆ ಗೊತ್ತಿಲ್ಲ, ನೋಡೋಣ. ಅಂದಹಾಗೆ ಗೀತು ಮೋಹನ್ ದಾಸ್ ನಿರ್ದೇಶನ ಮಾಡಿರೋ ಈ ಸಿನಿಮಾದಲ್ಲಿ ಯಶ್ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಈ ಸಿನಿಮಾ ಮಾರ್ಚ್ 19ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಈ ಆಕ್ಷನ್ ಥ್ರಿಲ್ಲರ್ ಸಿನಿಮಾದಲ್ಲಿ ಯಶ್ ಅವ್ರ ಜೊತೆಗೆ ಕಿಯಾರಾ ಅಡ್ವಾಣಿ, ನಯನತಾರಾ, ಹುಮಾ ಕುರೇಶಿ, ತಾರಾ ಸುತಾರಿಯಾ, ರುಕ್ಮಿಣಿ ವಸಂತ್, ವಿದೇಶಿ ನಟಿಯರು ಸೇರಿ ಸುಮಾರು ದೊಡ್ಡ ನಟ ನಟಿಯರು ಮಾಡಿದ್ದಾರೆ ಆಕ್ಟಿಂಗ್. KGF ನಂತರ ಬರ್ತಾ ಇರೋ ಯಶ್ ಅವರ 19ನೇ ಸಿನಿಮಾ ಇದು. ಆದ್ರೆ ಅದೇ ದಿನ ರಣವೀರ್ ಸಿಂಗ್ ಅವರ ಧುರಂಧರ್ 2 ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ದೊಡ್ಡ ಕ್ಲಾಶ್ ಆಗುತ್ತೆ ಅವತ್ತು ಸಿನಿಮಾ ಮಂದಿರದಲ್ಲಿ. ಏನು ವೆಸ್ಟ್ ಬ್ಯಾಂಕ್ ವಿಚಾರವಾಗಿ ಭಾರತ ಇಸ್ರೇಲ್ ವಿರುದ್ಧ ನಿಂತುಕೊಂಡಿದೆ. ಇತ್ತೀಚೆಗೆ ಇಸ್ರೇಲ್ ವೆಸ್ಟ್ ಬ್ಯಾಂಕ್ ವಶಕ್ಕೆ ತಗೊಳ್ಳೋಕೆ ಒಂದಷ್ಟು ರೂಲ್ಸ್ ತಂದಿತ್ತು. ಇದನ್ನು ಖಂಡಿಸಿ ವಿಶ್ವಸಂಸ್ಥೆಯಲ್ಲಿ 85ಕ್ಕೂ ಅಧಿಕ ರಾಷ್ಟ್ರಗಳು ಫೆಬ್ರವರಿ 17ನೇ ತಾರೀಕು ಜಂಟಿ ಹೇಳಿಕೆ ಪ್ರಕಟಿಸಿದ್ವು. ಅರಬ್, ಯುರೋಪ್ ರಾಷ್ಟ್ರಗಳು, ಚೈನಾ ಎಲ್ಲ ಸೇರಿ ಇಸ್ರೇಲ್ ನಡೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಅಂತ ಜಂಟಿ ಹೇಳಿಕೆಗೆ ಈಗ ಭಾರತ ಕೂಡ ಸೇರ್ಕೊಂಡಿದೆ. ಈ ಮೂಲಕ 100ಕ್ಕೂ ಅಧಿಕ ರಾಷ್ಟ್ರಗಳು ಇಸ್ರೇಲ್ ನೀತಿಗೆ ವಿರೋಧ ವ್ಯಕ್ತಪಡಿಸಿವೆ. ಗಮನಿಸಬೇಕಾದ ಅಂಶ ಅಂದ್ರೆ ಇಸ್ರೇಲ್ ಇದಕ್ಕೆಲ್ಲ ಕೇರೇ ಮಾಡ್ತಿಲ್ಲ, ನೀವು ಹೇಳಿದ್ದು ಹೇಳ್ಕೊಳ್ಳಿ ಅಂತ ಹೇಳಿ. ಏನಾಗಿತ್ತು ಅಂದ್ರೆ ಮಂಗಳವಾರ ಈ ಲಿಸ್ಟ್ ರಿಲೀಸ್ ಆದಾಗ ಭಾರತ ಮೊದಲಿಗೆ ಈ ಪಟ್ಟಿಯಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ಆದ್ರೆ ಬುಧವಾರ ರಾತ್ರಿ ವೇಳೆಗೆ ದಿಢೀರಂತ ಭಾರತದ ಹೆಸರು ಲಿಸ್ಟ್ಗೆ ಆಡ್ ಆಗಿದೆ. ಇಸ್ರೇಲ್ ವೆಸ್ಟ್ ಬ್ಯಾಂಕ್ ಅನ್ನ ಏಕಪಕ್ಷೀಯವಾಗಿ ವಶಪಡಿಸಿಕೊಳ್ಳೋದು ಮತ್ತು ಅಲ್ಲಿ ಸೆಟಲ್ಮೆಂಟ್ ಗಳನ್ನ ವಿಸ್ತರಣೆ ಮಾಡ್ತಿರೋದನ್ನ ತೀವ್ರವಾಗಿ ಖಂಡಿಸ್ತೀವಿ ಅಂತ ಹೇಳಿದ್ದಾರೆ. ಸದ್ಯ ಇಲ್ಲಿವರೆಗೆ ಭಾರತ ಆಗ್ಲಿ ಇಸ್ರೇಲ್ ಆಗ್ಲಿ ಅಫಿಷಿಯಲ್ ಆಗಿ ಇದ್ರ ಬಗ್ಗೆ ಮಾತಾಡಿಲ್ಲ. ಆದ್ರೆ ಭಾರತ ಇಸ್ರೇಲ್ ಅನ್ನ ಖಂಡಿಸುವವರ ಪಟ್ಟಿಗೆ ಸೇರ್ಕೊಂಡಿರೋದು ಕ್ಲಿಯರ್. ಆ ಪ್ರತಿ ಲಭ್ಯ ಆಗಿದೆ. ಅದನ್ನು ಪ್ಯಾಲೆಸ್ತೈನ್ ಅಥಾರಿಟಿ ಕೂಡ ಶೇರ್ ಮಾಡಿಕೊಂಡಿದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, ಮೊದಲಿಂದಲೂ ಭಾರತ 2 ಸ್ಟೇಟ್ ಸೊಲ್ಯೂಷನ್ ಬಹಿರಂಗವಾಗಿ ಸಮರ್ಥಿಸ್ತಾ ಬಂದಿದೆ. ಅದಕ್ಕೆ ಬೆಂಬಲ ಕೊಡ್ಕೊಂಡ್ ಬಂದಿದೆ. ಅದರ ಭಾಗವಾಗಿನೇ ಈಗ ಭಾರತ ಇಸ್ರೇಲ್ನ ಈ ಕ್ರಮದ ವಿರುದ್ಧ ಈ ಹೆಜ್ಜೆ ಇಟ್ಟಿದೆ. ಇನ್ನು ಇರಾನ್ ಮತ್ತು ಅಮೆರಿಕ ನಡುವೆ ಉದ್ವಿಗ್ನತೆ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಈಗ ಅಮೆರಿಕ 72 ಗಂಟೆಗಳ ಒಳಗಡೆ ದಾಳಿ ಮಾಡಬಹುದು ಅಂತ ಅಮೆರಿಕನ್ ಮೀಡಿಯಾ ರಿಪೋರ್ಟ್ ಮಾಡಿವೆ. ಅಮೆರಿಕನ್ ಸೇನೆ ಕಡೆಯಿಂದ ಎಲ್ಲ ಪ್ಲಾನ್ ಆಗಿದೆ. ಡೊನಾಲ್ಡ್ ಟ್ರಂಪ್ ಫೈನಲ್ ಡಿಸಿಷನ್ ಮಾಡೋದಷ್ಟೇ ಬಾಕಿ ಅಂತ ಹೇಳ್ತಿದ್ದಾರೆ. ಸೊ ಸ್ನೇಹಿತರೆ, ಜಗತ್ತು ಮತ್ತೊಂದು ದೊಡ್ಡ ಘಟನೆಗೆ ಸಾಕ್ಷಿ ಆಗೋ ಲಕ್ಷಣ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ರಿಪೋರ್ಟ್ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿರೋ ವೀಕ್ಷಕರಿಗೆ ಅದು ನೇರವಾಗಿ ತಲುಪುತ್ತೆ. ಏನು ಕಬ್ಬಿಣ ಕಾದಾಗಲೇ ಹೊಡಿಬೇಕು ಅನ್ನೋ ವಿದ್ಯೆ ಪುಟಿನ್ಗಿಂತ ಚೆನ್ನಾಗಿ ಬಲವರು ಯಾರು ಇಲ್ಲ ಅಂತ ಕಾಣುತ್ತೆ. ಯಾಕಂದ್ರೆ ಒಂದ್ ಕಡೆ ಮಿಡಲ್ ಈಸ್ಟ್ ನಲ್ಲಿ ಅಮೆರಿಕ ಯುದ್ಧಕ್ಕೆ ಸಿದ್ಧವಾಗ್ತಿದ್ರೆ, ಈತ ಪುಟಿನ್ ಅಮೆರಿಕ ಬುಡಕ್ಕೆ ಶಾಖ ಕೊಟ್ಟಿದ್ದಾರೆ. ಅಮೆರಿಕದ ಬದ್ಧ ವೈರಿ ಕ್ಯೂಬಾ ಜೊತೆಗೆ ಮೀಟಿಂಗ್ ಮಾಡಿದ್ದಾರೆ. ಇತ್ತೀಚೆಗೆ ಟ್ರಂಪ್ ಕ್ಯೂಬಾ ಮೇಲೆ ಹೊಸ ನಿರ್ಬಂಧ ಹಾಕಿದ್ರು. ಯಾರಾದ್ರೂ ಕ್ಯೂಬಾಗೆ ತೈಲ ಕೊಟ್ಟರೆ ಅವರ ಸರಕುಗಳ ಮೇಲೂ ಕೂಡ ಟ್ಯಾಕ್ಸ್ ಹಾಕ್ತೀವಿ ಅಂತ ಹೇಳಿದ್ರು. ಇದಕ್ಕೆ ಪುಟಿನ್ ತಿರುಗೇಟು ಕೊಟ್ಟಿದ್ದಾರೆ. ಅಮೆರಿಕದ ಈ ನಿರ್ಬಂಧಗಳನ್ನ ನಾವು ಒಪ್ಪಲ್ಲ, ಕ್ಯೂಬಾದ ಕಷ್ಟ ಕಾಲದಲ್ಲಿ ನಾವು ಯಾವತ್ತೂ ಅವರೊಂದಿಗೆ ನಿಲ್ತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಕ್ಯೂಬಾಗೆ ನಾವು ತೈಲ ಕಳಿಸ್ತೀವಿ ಅಂತ ಕೂಡ ಘೋಷಿಸಿದ್ದಾರೆ. ಈ ಮೂಲಕ ಟ್ರಂಪ್ಗೆ ನಿಮ್ಮ ಪಕ್ಕದಲ್ಲಿರೋ ಕ್ಯೂಬಾ ಅನ್ನೋ ಮುಳ್ಳನ್ನ ಈಸಿಯಾಗಿ ಕಿತ್ತಾಕಕ್ಕೆ ಬಿಡಲ್ಲ, ಅದು ನಿಮಗೆ ಚುಚ್ಚುತ್ತಾನೇ ಇರುತ್ತೆ. ಆ ರೀತಿ ನಾವು ನೋಡ್ಕೊಂತೀವಿ ಅನ್ನೋ ಮೆಸೇಜ್ ಅನ್ನ ಪುಟಿನ್ ಪಾಸ್ ಮಾಡಿದ್ದಾರೆ. ಏನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬ್ರಿಟನ್ಗೆ ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಿಂದೂ ಮಹಾಸಾಗರದಲ್ಲಿರೋ ಪ್ರಮುಖ ಸೇನಾ ನೆಲೆ
ಡಿಯಾಗೋ ಗಾರ್ಷಿಯಾ ದ್ವೀಪವನ್ನ ಮಾರಿಷಸ್ಗೆ ಬಿಟ್ಟು ಕೊಡಬಾರದು ಅಂತ ಹೇಳಿದ್ದಾರೆ. ನಾನು ಬ್ರಿಟನ್ ಪ್ರಧಾನಿ ಕಿಯರ್ ಸ್ಟಾರ್ಮರ್ಗೆ ಹಿಂದಿನಿಂದಲೂ ಹೇಳ್ತಾ ಬಂದಿದ್ದೆ, ದೇಶಗಳ ನಡುವೆ ಈ ತರ ಲೀಸ್ ಮಾಡ್ಕೊಳ್ಳೋದೆಲ್ಲ ಒಳ್ಳೇದಲ್ಲ ಅಂತ. ಚಾಗೋಸ್ ದ್ವೀಪಗಳನ್ನ ಹಿಂದೆ ಕೊಟ್ರು. ಹಾಗೆ ಡಿಯಾಗೋ ಗಾರ್ಷಿಯಾವನ್ನ 100 ವರ್ಷಗಳ ಕಾಲ ಲೀಸ್ಗೆ ಪಡೆದ್ರು. ಇದು ಕಿಯರ್ ಸ್ಟಾರ್ಮರ್ ಮಾಡಿರೋ ದೊಡ್ಡ ತಪ್ಪು. ಅಮೆರಿಕ ಮತ್ತು ಯುಕೆ ನಡುವಿನ ಸಂಬಂಧ ಬಹಳ ಸ್ಟ್ರಾಂಗ್ ಇದೆ. ಆದ್ರೆ ಈಗ ನೋಡಿ, ಎಲ್ಲೋ ಇದ್ದವರು ಬಂದ್ ಏನೇನೋ ಸುಳ್ಳು ಕತೆ ಕಟ್ಟಿ ದ್ವೀಪದ ಮೇಲೆ ಅಧಿಕಾರ ಕೇಳ್ತಿದ್ದಾರೆ. ಅಂದ್ರೆ ಮಾರಿಷಸ್ಗೆ ಹೇಳ್ತಿರೋದು. ಅವ್ರು ಕೇಳಿದಕ್ಕೆ ಬ್ರಿಟನ್ ಪ್ರಧಾನಿ ಕೊಟ್ಟು ಬಿಡ್ತಾ ಇದ್ದಾರೆ. ಮುಂದೆ ಏನಾದರೂ ಇರಾನ್ ನಮ್ಮೊಂದಿಗೆ ಡೀಲ್ ಮಾಡದೆ ಹೋದ್ರೆ ಆಗ ನಮಗೆ ಈ ಡಿಯಾಗೋ ಗಾರ್ಷಿಯಾ ದ್ವೀಪ ಮತ್ತು ಇಂಗ್ಲೆಂಡ್ನ ಫೇರ್ ಫೋರ್ಡ್ನಲ್ಲಿರೋ ಏರ್ಫೀಲ್ಡ್ನ ಅಗತ್ಯ ಬರುತ್ತೆ. ಇರಾನ್, ಬ್ರಿಟನ್ ಅಥವಾ ಬೇರೆ ಮಿತ್ರ ರಾಷ್ಟ್ರಗಳ ಮೇಲೆ ದಾಳಿ ಮಾಡಿದ್ರೆ ಅದನ್ನ ತಡೆಯೋಕ್ಕೂ ಈ ಬೇಸ್ಗಳ ಯೂಸ್ ಆಗುತ್ತೆ. ಹಾಗಾಗಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಡಿಯಾಗೋ ಗಾರ್ಷಿಯಾವನ್ನ ಯಾರಿಗೂ ಬಿಟ್ಕೊಡ್ಬೇಡಿ ಅಂತ ಕಿಯರ್ ಸ್ಟಾರ್ಮರ್ಗೆ ಒತ್ತಾಯ ಮಾಡಿದ್ದಾರೆ. ಸ್ನೇಹಿತರೆ, ಹಿಂದೂ ಮಹಾಸಾಗರದಲ್ಲಿ ಚಾಗೋಸ್ ದ್ವೀಪ ಸಮೂಹದಲ್ಲಿ ಡಿಯಾಗೋ ಗಾರ್ಷಿಯಾ ದ್ವೀಪ ಬರುತ್ತೆ. 2025ಕ್ಕೂ ಮುಂಚೆ ಇದು ಪೂರ್ತಿ ಬ್ರಿಟನ್ ಕಂಟ್ರೋಲ್ನಲ್ಲಿತ್ತು. ಮಾರಿಷಸ್ ಇದು ನಮಗೆ ಸೇರಿದ್ದು ಅಂತ ವಾದ ಮಾಡ್ತಾನೆ ಬಂದಿತ್ತು. ನಂತರ 2025ರ ಮೇ ತಿಂಗಳಲ್ಲಿ ಈ ದ್ವೀಪದ ಕುರಿತು ಬ್ರಿಟನ್ ಮತ್ತು ಮಾರಿಷಸ್ ನಡುವೆ ಮಹತ್ವದ ಒಪ್ಪಂದ ಆಯಿತು. ಅದರ ಪ್ರಕಾರ ಬ್ರಿಟನ್ ಈ ದ್ವೀಪದ ಮೇಲಿನ ಪೂರ್ಣ ಅಧಿಕಾರವನ್ನ, ಸಾವರ್ನಿಟಿಯನ್ನ ಮಾರಿಷಸ್ಗೆ ಬಿಟ್ಕೊಡೋಕೆ ಒಪ್ಕೊಂಡಿತ್ತು. ಆದ್ರೆ ಡೀಲ್ನಲ್ಲೊಂದು ಮುಖ್ಯ ಕಂಡೀಷನ್ ಇತ್ತು. ಚಾಗೋಸ್ ದ್ವೀಪಗಳಲ್ಲಿರೋ ಅತಿ ಮುಖ್ಯ ಡಿಯಾಗೋ ಗಾರ್ಷಿಯಾ ದ್ವೀಪವನ್ನ ಬ್ರಿಟನ್ ತನ್ನ ಸೇನಾ ನೆಲೆಯಾಗಿ ಕಂಟಿನ್ಯೂ ಮಾಡೋಕೆ ಮಾರಿಷಸ್ ಅನುಮತಿ ಕೊಡಬೇಕು. ಮುಂದಿನ 99 ವರ್ಷಗಳ ಕಾಲ ಅಗ್ರಿಮೆಂಟ್. ಹೀಗಾಗಿ ಇಲ್ಲಿ ಅಮೆರಿಕ ರೊಚ್ಚಿಗೆದ್ದಿದೆ. ಏನಿದು ಲೀಸ್ ಎಲ್ಲ ಫುಲ್ ನಮಗೆ ಬೇಕು ಅಂದರೆ ಬ್ರಿಟನ್ ಅವರು ಇಟ್ಕೊಂಡಿರಿ, ನಿಮ್ಮ ಹತ್ರ ಇದ್ರೆ ನಮ್ಮ ಹತ್ರ ಇದ್ದಂಗೆ ಅನ್ನೋ ಥರದಲ್ಲಿ ಟ್ರಂಪ್ ರುಚಿಗೆದ್ದಿದ್ದಾರೆ. ಯಾಕೆ ಗೊತ್ತಾ, ಬ್ರಿಟನ್ ಈ ದ್ವೀಪವನ್ನು ಅಮೆರಿಕಾಗೆ ಲೀಸಿಗೆ ಕೊಟ್ಟಿತ್ತು 1966ರಲ್ಲಿ. ಅಂದರೆ ಈ ದ್ವೀಪ ಪೂರ್ತಿ ಬ್ರಿಟನ್ ಕಂಟ್ರೋಲ್ನಿದ್ದಾಗ ಅಮೆರಿಕದವರು ಸೇನಾ ನೆಲೆ ಮಾಡ್ಕೊಳ್ಳೋಕೆ ಪರ್ಮಿಷನ್ ಕೊಡಲಾಗಿತ್ತು. ಆ ಅಗ್ರಿಮೆಂಟ್ 2016ಕ್ಕೆ ಮುಗಿದು ಹೋಗಿದೆ. ಆಮೇಲೆ ಬ್ರಿಟನ್ ಮತ್ತು ಅಮೆರಿಕ ಮತ್ತೆ 20 ವರ್ಷಗಳ ಅಗ್ರಿಮೆಂಟ್ ಮಾಡಿಕೊಂಡು 2036 ತನಕ ಅಮೆರಿಕ ಅಲ್ಲಿರೋ ಅವಕಾಶ ಇದೆ. ಸದ್ಯ ಇದೇ ಡಿಯಾಗೋ ದ್ವೀಪದಲ್ಲಿ ಅಮೆರಿಕದ ಇಂಪಾರ್ಟೆಂಟ್ ಬೇಸ್ ಕೂಡ ಇದೆ. ಹಿಂದೆ ಗಲ್ಫ್, ಅಫ್ಘಾನಿಸ್ತಾನ ಯುದ್ಧಗಳಲ್ಲಿ ಇದನ್ನ ಯೂಸ್ ಕೂಡ ಮಾಡಲಾಗಿತ್ತು. B-2 ಬಾಂಬರ್ಗಳನ್ನ ಅಮೆರಿಕ ಇಲ್ಲಿಟ್ಟಿದೆ. ಮಿಡಲ್ ಈಸ್ಟ್, ಪೂರ್ವ ಆಫ್ರಿಕಾ, ದಕ್ಷಿಣ ಆಫ್ರಿಕಾ ಮತ್ತು ಇಂಡೋ ಪ್ಯಾಸಿಫಿಕ್ಗೆ ಇಲ್ಲಿಂದ ಆಕ್ಸೆಸ್ ಸಿಗುತ್ತೆ ಅಂತ ಅಮೆರಿಕದ ಲೆಕ್ಕಾಚಾರ. ಇನ್ನು ಅಮೆರಿಕದ ಟೆಕ್ಸಸ್ ರಾಜ್ಯದಲ್ಲಿರೋ 90 ಅಡಿ ಎತ್ತರದ ಬೃಹತ್ ಹನುಮ ಮೂರ್ತಿ ಬಗ್ಗೆ ವಿವಾದ ಶುರುವಾಗಿದೆ. ಈಗ ಡೊನಾಲ್ಡ್ ಟ್ರಂಪ್ ಬೆಂಬಲಿಗ ಈ ಮೂರ್ತಿ ವಿಡಿಯೋ ಹಾಕಿ ಆಕ್ರೋಶ ಹೊರ ಹಾಕಿದ್ದಾನೆ. ಇದು ಪಾಕಿಸ್ತಾನದ ಇಸ್ಲಾಮಾಬಾದ್ ಅಲ್ಲ, ಭಾರತದ ದಿಲ್ಲಿನೂ ಅಲ್ಲ, ಇದು ಅಮೆರಿಕದ ಟೆಕ್ಸಸ್. ಇಲ್ಲಿ ಥರ್ಡ್ ವರ್ಲ್ಡ್ ಏಲಿಯನ್ಸ್ ಅಂದ್ರೆ ಈ ತೃತೀಯ ವಿಶ್ವ ಅಂದ್ರೆ ಅಭಿವೃದ್ಧಿ ಹೊಂದೇ ಇರೋ ರಾಷ್ಟ್ರಗಳಿದಾವಲ್ಲ, ಅವು ಕರೆಯೋದು ಇವರು ಥರ್ಡ್ ವರ್ಲ್ಡ್ ಅಂತ ಹೇಳಿ. ಅಲ್ಲಿಂದ ಬಂದಿರೋ ಏಲಿಯನ್ಸ್ ಈ ರಾಷ್ಟ್ರದವರು ಬಂದು ಇಲ್ಲಿ ಅತಿಕ್ರಮಣ ಮಾಡ್ತಾ ಇದ್ದಾರೆ. ಇದನ್ನು ತಕ್ಷಣ ನಿಲ್ಲಿಸಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾನೆ. ಈ ಪೋಸ್ಟ್ಗೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಅಮೆರಿಕದಲ್ಲಿ ಎಲ್ರಿಗೂ ತಮ್ಮ ಧರ್ಮ ಪಾಲಿಸುವ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಅಲ್ಲಿರೋ ಭಾರತೀಯರು ಕೂಡ ತಿರುಗೇಟು ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಆಸ್ಟ್ರೇಲಿಯಾದಲ್ಲಿ ಭಾರತ ಮೂಲದ ವ್ಯಕ್ತಿ ಮೇಲೆ ಹಲ್ಲೆ ಮಾಡಲಾಗಿದೆ. ಹಲ್ಲೆಗೊಳಗಾದವರನ್ನ 22 ವರ್ಷದ ನರ್ಸ್ ಹರ್ಮನ್ ಪ್ರೀತ್ ಸಿಂಗ್ ಅಂತ ಗುರುತಿಸಲಾಗಿದೆ. ಇವರು ಮಂಗಳವಾರ ಜಿಮ್ ಮುಗಿಸಿ ಬರ್ತಾ ಇದ್ದಾಗ 3 ದುಷ್ಕರ್ಮಿಗಳು ಹಲ್ಲೆ ಮಾಡಿದ್ದಾರೆ. ಅಲ್ಲದೆ ನೀನು ಭಾರತದ ನಾಯಿ, ಎಲ್ಲಿಂದ ಬಂದಿದ್ಯೋ ಅಲ್ಲಿಗೆ ಹೋಗು ಅಂತ ಹೇಳಿ ಜನಾಂಗೀಯ ನಿಂದನೆ ಮಾಡಿದ್ದಾರೆ. ಇವರಿಗೆ ತನ್ನ ಪಾಡಿಗೆ ತಾನಿದ್ರೂ ಕೂಡ ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ ಅಂತ ಹರ್ಮನ್ ಪ್ರೀತ್ ಸಿಂಗ್ ಅಳಲು ತೋಡ್ಕೊಂಡಿದ್ದಾರೆ. ಈ ಬಗ್ಗೆ ಕೇಸ್ ದಾಖಲಾಗಿದ್ದು ಸ್ಥಳೀಯ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ಇನ್ನು ಅಮೆರಿಕದ ಸಂಸತ್ ಭವನ ಕ್ಯಾಪಿಟಲ್ ಬಿಲ್ಡಿಂಗ್ ಬಳಿ ದೊಡ್ಡ ಭದ್ರತಾ ಲೋಪ. 18 ವರ್ಷದ ಹುಡುಗ ತನ್ನ ಮರ್ಸಿಡಿಸ್ SUV ಕಾರನ್ನ ಪಾರ್ಕ್ ಮಾಡಿ ಲೋಡ್ ಆಗಿದ್ದ ಬಂದೂಕ್ ಹಿಡಿದು ಕ್ಯಾಪಿಟಲ್ ಬಿಲ್ಡಿಂಗ್ ಕಡೆಗೆ ಓಡಿದ್ದಾನೆ. ಬುಲೆಟ್ ಪ್ರೂಫ್ ತರಹದ ಟ್ಯಾಕ್ಟಿಕಲ್ ವೆಸ್ಟ್, ಗ್ಲೌಸ್ ಎಲ್ಲ ಹಾಕೊಂಡಿದ್ದ ಕಮಾಂಡೋ ಸ್ಟೈಲ್ ನಲ್ಲಿ. ಪೊಲೀಸರು ನೋಡಿ ವಾರ್ನಿಂಗ್ ಕೊಟ್ಟರು, ನಿನಗೆ ಎಡ ಕೆಳಗಡೆ ಶರಣಾಗು ಅಂತ ಹೇಳಿ. ಆಗ ಹೆದರ್ಕೊಂಡು ಶರಣಾಗಿದ್ದಾನೆ. ಜಾರ್ಜಿಯಾದ ಕೌಟರ್ ಕಮಾಚೋ ಅಂತ ಗುರುತಿಸಲಾಗಿದೆ ತನ್ನ. ಯಾಕೆ ಹಿಂಗೆ ಮಾಡ್ದ ಅಂತ ತನಿಖೆ ನಡೀತಾ ಇದೆ. ಇನ್ನಿಸ್ತಾ ಇದ್ರೆ ನಿಮ್ಮ ಮಕ್ಕಳನ್ನ ಫಾರಿನ್ ನಲ್ಲಿ ಓದಿಸಬೇಕು, ಅಮೆರಿಕ, ಕೆನಡಾ, ಯುರೋಪ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಓದಿಸಬೇಕು ಅನ್ನೋ ಆಸಕ್ತಿ ಇದ್ರೆ ಈ ಅವಕಾಶವನ್ನು ಯೂಸ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಾಮೆಂಟ್ ಅಲ್ಲೂ ಲಿಂಕ್ ಇದೆ, ಆಸಕ್ತರು ಚೆಕ್ ಮಾಡಿ. ಏನೋ ಪಾಕಿಸ್ತಾನದ ಎಡವಟ್ಟುಗಳು ಕಂಟಿನ್ಯೂ ಆಗಿವೆ. ಈಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ನಿಂದ ಟ್ರೋಲ್ ಆಗಿದ್ದಾರೆ. ಟ್ರಂಪ್ ಅವರ ಆಹ್ವಾನದ ಮೇರೆಗೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಅಮೆರಿಕಗೆ ಹೋಗ್ತಾ ಇದ್ರು. ಈ ಬಗ್ಗೆ ಮಾಹಿತಿ ಕೊಡೋಕೆ ಪಾಕಿಸ್ತಾನದ ವಿದೇಶಾಂಗ ಸಚಿವಾಲಯ ಒಂದು ಅಫಿಷಿಯಲ್ ಪ್ರೆಸ್ ರಿಲೀಸ್ ಮಾಡಿತ್ತು. ಅದರಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತ ಬರೆಯುವ ಬದಲು ಯುನೈಟ್ಸ್ ಸ್ಟೇಟ್ಸ್ ಆಫ್ ಅಮೆರಿಕಾಸ್ ಅಂತ ಬರೆದಿದ್ದಾರೆ. ಒಂದು ದೇಶದ ವಿದೇಶಾಂಗ ಇಲಾಖೆ, ಫಾರಿನ್ ಸರ್ವಿಸ್ನವರು ಇಂಗ್ಲಿಷ್ ಹೆಂಗಿರುತ್ತೆ ಅವ್ರದ್ದು, ಅವ್ರಿಗೊಂದು ದೇಶದ ಹೆಸರು ಬರೆಯಕ್ಕೆ ಬರೋದು, ಅಮೆರಿಕದ ಹೆಸರು ಬರೆಯಕ್ಕೆ ಬರೋದು, ಹಣ ಎಲ್ಲೋ ಓದಿರೋದು ನೀವು ಇಂಗ್ಲಿಷು ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಅವ್ರಿಗೆ ಪಾಕಿಸ್ತಾನದವ್ರದ್ದು ಫಸ್ಟ್ ಟೈಮ್ ಏನಲ್ಲ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಇರಾನ್ ಮೇಲೆ 2025ರಲ್ಲಿ ನಡೆದ ದಾಳಿಯನ್ನ ಖಂಡಿಸುವಾಗ ಐ ಕಂಡೆಮ್ ಅಂದ್ರೆ ನಾನು ಅದನ್ನ ಖಂಡಿಸ್ತೀನಿ ಅಂತ ಹೇಳೋ ಬದಲು ಐ ಕಾಂಡೋಮ್ ಅಂತ ಬರ್ತಿದ್ರು. ಹೌದು ಯು ಕಾಂಡೋಮ್ ಅಂತ ಎಲ್ಲರೂ ಅವ್ರನ್ನ ಟ್ರೋಲ್ ಮಾಡಿದ್ರು. ಏನು ಬಾಂಗ್ಲಾದ ಹೊಸ PM BNP ನಾಯಕ ತಾರಿಕ್ ಉರ್ ರೆಹಮಾನ್ ಟ್ರೋಲ್ ಆಗ್ತಿದ್ದಾರೆ. ಚೆನ್ನಾಗಿ ಓಟ್ ಕೊಟ್ಟು ಗೆಲ್ಸಿ ಅವ್ರನ್ನೇ ಟ್ರೋಲ್ ಮಾಡ್ತಿದ್ದಾರೆ ಬಾಂಗ್ಲಾದವರು. ವಿಪಕ್ಷಗಳಾಗಿರೋ ಜಮಾತೆ ಇಸ್ಲಾಮಿ ಮತ್ತು NCP ಸ್ಟೂಡೆಂಟ್ಸ್ ಪಾರ್ಟಿ ಅವರೆಲ್ಲ ಸೇರ್ಕೊಂಡು ತಾರಿಕ್ ಉರ್ ರೆಹಮಾನ್ ರನ್ನ ಇಂಜಿನಿಯರ್ ಅಂತ ಕರೆದು ಟ್ರೋಲ್ ಮಾಡ್ತಿದ್ದಾರೆ. ಹಾಗಂತ ಪಾಸಿಟಿವ್ ವೇನಲ್ಲಿ ಅಲ್ಲ, ಬದಲಿಗೆ ಕೇವಲ PUC ಆಗಿರೋ ಇವರು ಬಾಂಗ್ಲಾ ಎಲೆಕ್ಷನ್ ಅಲ್ಲಿ ಭಾರಿ ಅಕ್ರಮ ಮಾಡಿದ್ದಾರೆ, ಎಲೆಕ್ಷನ್ ಇಂಜಿನಿಯರಿಂಗ್ ಮಾಡಿದ್ದಾರೆ.
ವೋಟ್ ರಿಸಲ್ಟ್ ನ ಬೇಕಾದ ಹಾಗೆ ಸೆಟ್ ಮಾಡ್ಕೊಂಡಿದ್ದಾರೆ. ಸೊ ಎಲೆಕ್ಷನ್ ಇಂಜಿನಿಯರ್ ರೆಹಮಾನ್ ಅಂತ ಇಂಜಿನಿಯರ್ ಟೋಪಿಯಲ್ಲಿ ಅವ್ರ ತಲೆ ಮೇಲೆ ಹಾಕಿ ಟ್ರೋಲ್ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಇದೇ ಬಾಂಗ್ಲಾದ ಮುಂದಿನ ಅಧ್ಯಕ್ಷರಾಗಿ ಮೊಹಮ್ಮದ್ ಯೂನಸ್ ಆಯ್ಕೆಯಾಗಬಹುದು ಅಂತ ರಿಪೋರ್ಟ್ಸ್ ಬರ್ತಾ ಇದಾವೆ. ಹಾಲಿ ಅಧ್ಯಕ್ಷ ಮೊಹಮ್ಮದ್ ಶಾಹಬುದ್ದೀನ್ ತಮ್ಮ ಹುದ್ದೆ ತ್ಯಜಿಸೋ ಮಾತುಗಳನ್ನಾಡ್ತಾ ಇದ್ದಾರೆ. ಯೂನಸ್ರ ಮಧ್ಯಂತರ ಸರ್ಕಾರದಲ್ಲಿ ನನ್ನನ್ನು ಸರಿಯಾಗಿ ನಡೆಸ್ಕೊಂಡಿಲ್ಲ, ಅಪಮಾನ ಮಾಡಿದ್ದಾರೆ, ಹೀಗಾಗಿ ನಾನು ಈ ಸ್ಥಾನದಿಂದ ಕೆಳಗೆ ಇಳಿತೀನಿ ಅಂತ ಹೇಳ್ತಿದ್ದಾರೆ. ಯೂನಸ್ ಬಂದಲ್ಲಿ ಕೂರ್ಬೋದಾ ಅನ್ನೋ ಪ್ರಶ್ನೆ ಈಗ ಇದೆ. ಇದಕ್ಕೆ ತಾರಿಕುರ್ ರೆಹಮಾನ್ ಮಣೆ ಹಾಕ್ತಾರ ಅನ್ನೋದು ಇನ್ನಷ್ಟೇ ಕ್ಲಿಯರ್ ಆಗಬೇಕು. ಇನ್ನು ಅಮೆರಿಕದ ಕ್ಯಾಲಿಫೋರ್ನಿಯಾದ ಲೇಕ್ ತಾಹೋ ಸಮೀಪದ ಪರ್ವತ ಪ್ರದೇಶದಲ್ಲಿ ಭೀಕರ ಹಿಮಪಾತ ಉಂಟಾಗಿದೆ. ಸ್ಕೀಯಿಂಗ್ ಹಿಮದ ಮೇಲೆ ಜಾರೋದು. ಅಲ್ಲಿ 15 ಜನ ಹೋಗಿದ್ರು. ಈ ಪೈಕಿ 8 ಜನ ಪ್ರಾಣ ಕಳ್ಕೊಂಡಿದ್ದಾರೆ. 6 ಜನರನ್ನ ರಕ್ಷಿಸಲಾಗಿದೆ. ಇನ್ನೊಬ್ರು ನಾಪತ್ತೆಯಾಗಿದ್ದಾರೆ. ಅವರಿಗಾಗಿ ಹುಡುಕಾಟ ಮುಂದುವರೆದಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಆ ಮೂಲಕ ಅಲ್ಲಿರೋ ಎಲ್ಲ ಆ ನಾಲೆಜ್ ಕಮ್ಯುನಿಟಿಯ ಭಾಗ ಆಗಿ ಮೆಂಬರ್ ಆಗಿ ನೀವು ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನು ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.